ನೌಕಾಪಡೆಯು ಎಸ್ಎಸ್ಸಿ ಅಧಿಕಾರಿ ಹುದ್ದೆಗಳಿಗೆ 260ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಿದೆ. ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಆರಂಭದಲ್ಲೇ ತಿಂಗಳಿಗೆ 1,10,000 ರೂಪಾಯಿಗಳವರೆಗೆ ಸಂಬಳ ಪಡೆಯಬಹುದಾಗಿದೆ. ಈ ಕುರಿತ ವಿವರ ಹೇಗಿದೆ? ಭಾರತೀಯ ನೌಕಾಪಡೆಗೆ ಸೇರಿ ದೇಶಕ್ಕೆ ಸೇವೆ ಸಲ್ಲಿಸುವ ಕನಸು ಕಾಣ್ತಾ ಇರುವವರಿಗೆ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ಭಾರತೀಯ ನೌಕಾಪಡೆಯು ಶಾರ್ಟ್ ಸರ್ವಿಸ್ ಕಮಿಷನ್ನ ಅಧಿಕಾರಿ ಹುದ್ದೆಗಳಿಗೆ ದೊಡ್ಡ ನೇಮಕಾತಿಯನ್ನ ಬಿಡುಗಡೆ ಮಾಡಿದೆ. ಜೂನ್ 2026ರಿಂದ ಪ್ರಾರಂಭವಾಗುವ ಕೋರ್ಸ್ಗೆ ಈ ನೇಮಕಾತಿಗಳನ್ನ ಮಾಡಲಾಗ್ತಾ ಇದೆ. ನೇಮಕಾತಿ ಅಡಿಯಲ್ಲಿ ಕಾರ್ಯನಿರ್ವಾಹಕ, ಶಿಕ್ಷಣ ಮತ್ತು ತಾಂತ್ರಿಕ ಶಾಖೆಗಳಲ್ಲಿ ಒಟ್ಟು 260ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಸೆಪ್ಟೆಂಬರ್ 1ರವರೆಗೆ ಅರ್ಜಿ ಸಲ್ಲಿಸಬಹುದು. ಇದಕ್ಕಾಗಿ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಯಾರು ಅರ್ಜಿ ಸಲ್ಲಿಸಬಹುದು? ಬಿಇ, ಬಿಟೆಕ್, ಬಿಎಸ್ಸಿ, ಬಿಕಾಂ, ಬಿಎಸ್ಸಿ, ಐಟಿ ಮುಂತಾದ ಪದವಿಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಹಾಗೂ ಸಂಬಂಧಿತ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಅಥವಾ ಡಿಪ್ಲೊಮೊ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕಾನೂನು, ಭೌತಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಐಟಿಯಂತಹ ಕ್ಷೇತ್ರಗಳ ಅಭ್ಯರ್ಥಿಗಳು ಅರ್ಹರು. ಹುದ್ದೆಗಳ ಪ್ರಕಾರ ವಯೋಮಿತಿ ಜುಲೈ 2, 2001ರಿಂದ ಜುಲೈ 1, 2007ರ ನಡುವೆ ಇರಬೇಕು. ಪ್ರಮುಖ ಹುದ್ದೆಗಳ ವಿವರ. ನೇಮಕಾತಿಯಲ್ಲಿ ಸೇರಿಸಲಾದ ಪ್ರಮುಖ ಹುದ್ದೆಗಳೆಂದರೆ ಕಾರ್ಯನಿರ್ವಾಹಕ ಶಾಖೆಯ 57 ಹುದ್ದೆಗಳು, ಪೈಲಟ್ ಶಾಖೆಯ 24 ಹುದ್ದೆಗಳು, ವೀಕ್ಷಕನ 20 ಹುದ್ದೆಗಳು, ಎಟಿಸಿಯ 20 ಹುದ್ದೆಗಳು, ಲಾಜಿಸ್ಟಿಕ್ಸ್ನ 10 ಹುದ್ದೆಗಳು, ಶಿಕ್ಷಣದ 15 ಹುದ್ದೆಗಳು, ಎಂಜಿನಿಯರಿಂಗ್ನ 36 ಹುದ್ದೆಗಳು, ಎಲೆಕ್ಟ್ರಾನಿಕ್ ಶಾಖೆಯ 40 ಹುದ್ದೆಗಳು ಮತ್ತು ನೌಕಾ ನಿರ್ಮಾಣಕಾರನ 16 ಹುದ್ದೆಗಳು. ಆಯ್ಕೆ ಪ್ರಕ್ರಿಯೆ ಮತ್ತು ಸಂಬಳ. ಈ ನೇಮಕಾತಿಗಾಗಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟಿಂಗ್, ಎಸ್ಎಸ್ಬಿ ಸಂದರ್ಶನ, ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯ ನಂತರ ಭಾರತೀಯ ನೌಕಾಪಡೆಯಲ್ಲಿ ನೇಮಕಾತಿ ಪಡೆಯುತ್ತಾರೆ. ಸಂಬಳದ ಬಗ್ಗೆ ಹೇಳೋದಾದ್ರೆ, ಅಭ್ಯರ್ಥಿಗಳು ಆರಂಭದಲ್ಲಿ ತಿಂಗಳಿಗೆ 1,10,000 ರೂಪಾಯಿಗಳವರೆಗೆ ಸಂಬಳ ಪಡೆಯುತ್ತಾರೆ. ಇದರ ಹೊರತಾಗಿ ಪೈಲಟ್ ಮತ್ತು ವೀಕ್ಷಕ ಹುದ್ದೆಗಳಿಗೆ ತರಬೇತಿಯ ನಂತರ ತಿಂಗಳಿಗೆ 31,250 ರೂಪಾಯಿಗಳ ಹೆಚ್ಚುವರಿ ಭತ್ಯೆಯನ್ನು ಸಹ ನೀಡಲಾಗುತ್ತದೆ. ಇದರಲ್ಲಿ ಇತರ ಹಲವು ಭತ್ಯೆಗಳನ್ನು ಸಹ ಸೇರಿಸಲಾಗುವುದು. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.